सब बांग्लादेशी मुसलमान, सब बांग्लादेशी मुसलमान, क्या पूरा ममता को सुपड़ा साफ। ಪಶ್ಚಿಮ ಬಂಗಾಳದ ಚುನಾವಣಾ ರಾಜಕಾರಣ ಅಂದ್ರೆ ಅಲ್ಲಿ ಕೇವಲ ಮತಗಳ ಆಟ ನಡೆಯೋದಿಲ್ಲ, ಅಸ್ಮಿತೆ ಹಾಗೆ ಘೋಷಣೆಗಳ ನಡುವಿನ ಬಲ ಪ್ರದರ್ಶನ ಕೂಡ ಆಗಿರುತ್ತೆ. ಕೊನೆಯ ಹಂತದ ಮತದಾನದ ವೇಳೆ ಮತಗಟ್ಟೆಯೊಂದರ ಬಳಿ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಕಾಣಿಸಿಕೊಂಡಾಗ ತೃಣಮೂಲ ಕಾಂಗ್ರೆಸ್ ಬೆಂಬಲಿಗರು ಹಾಗೆ ಬಿಜೆಪಿ ಕಾರ್ಯಕರ್ತರ ನಡುವೆ ತೀವ್ರ ವಾಕ್ಸಮರ ನಡೆದಿದೆ. ಒಂದು ಕಡೆ ಜೈ ಬಾಂಗ್ಲಾ ಅನ್ನುವಂಥ ಘೋಷಣೆ ಮೊಳಗಿದ್ರೆ, ಇನ್ನೊಂದು ಕಡೆ ಜೈ ಶ್ರೀರಾಮ್ ಅನ್ನೋ ಶಂಖನಾದ ಕೇಳಿಬಂದಿದೆ. ಬಿಜೆಪಿ ಅಭ್ಯರ್ಥಿ ಹಾಗೂ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಭವಾನಿಪುರದ ಮತಗಟ್ಟೆಯೊಂದಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿದ್ದಂಥ ಟಿಎಂಸಿ ಬೆಂಬಲಿಗರು ಸುತ್ತುವರೆದರು. ಈ ವೇಳೆ ಟಿಎಂಸಿ ಕಾರ್ಯಕರ್ತರು ಜೈ ಬಾಂಗ್ಲಾ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಸುವೇಂದು ಅಧಿಕಾರಿ ಅವರಿಗೆ ಪ್ರತಿರೋಧ ಒಡ್ಡಿದ್ರು. ಇದಕ್ಕೆ ಪ್ರತಿಯಾಗಿ ಸುವೇಂದು ಅಧಿಕಾರಿ ಅವರು ಜೈ ಶ್ರೀರಾಮ್ ಮತ್ತು ಹಿಂದೂ ಹಿಂದೂ ಭಾಯ್ ಭಾಯ್ ಅಂತ ಘೋಷಣೆಗಳನ್ನು ಕೂಗುವ ಮೂಲಕ ತಿರುಗೇಟು ಕೊಟ್ಟರು. ಇದರ ಮಧ್ಯೆ ಮತಗಟ್ಟೆ ಹೊರಭಾಗದಲ್ಲಿ ಉಭಯ ಪಕ್ಷಗಳ ಕಾರ್ಯಕರ್ತರು ಪರಸ್ಪರ ಘೋಷಣೆಗಳನ್ನು ಕೂಗಿದ್ರಿಂದ ಪರಿಸ್ಥಿತಿ ವಿಕೋಪಕ್ಕೇನೆ ತಿರುಗಿತು. ಮುಂದುವರೆದು ತಮ್ಮನ್ನು ಸುತ್ತುವರಿದ ಟಿಎಂಸಿ ಬೆಂಬಲಿಗರನ್ನ ಸುವೇಂದು ಅಧಿಕಾರಿಯವರು ಹೊರಗಿನವರು ಮತ್ತು ಬಾಂಗ್ಲಾದೇಶಿ ಮುಸ್ಲಿಮರು ಅಂತ ಕರೆದರು. ಈ ವೇಳೆ ಮಾತನಾಡಿರುವ ಅವರು, ಇವರೆಲ್ಲರೂ ಬಾಂಗ್ಲಾದೇಶದ ಮುಸ್ಲಿಮರು ಹಾಗೆ ಚುನಾವಣೆಯಲ್ಲಿ ಸೋಲೋ ಭೀತಿಯಿಂದ ಹೀಗಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಇದರೊಂದಿಗೆ ಈ ಸಲ ಮಮತಾ ಬ್ಯಾನರ್ಜಿ ಆಡಳಿತ ಕೊನೆಗೊಳ್ಳುತ್ತೆ ಅಂತಾನೂ ಆಕ್ರೋಶಗೊಂಡ್ರು. 2021ರ ಎಲೆಕ್ಷನ್ನಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ್ದ ಸುವೇಂದು ಅಧಿಕಾರಿ ಅವರಿಗೆ ಈ ಸಲ ಭವಾನಿಪುರ ಅತ್ಯಂತ ನಿರ್ಣಾಯಕ. ಕಳೆದ ಸಲ ಈ ಭಾಗದ 142 ಸ್ಥಾನಗಳಲ್ಲಿ ಟಿಎಂಸಿ 123 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಈ ಸಲ ಎರಡನೇ ಹಂತದ ಚುನಾವಣೆ ಟಿಎಂಸಿಯ ಭದ್ರಕೋಟೆಯಲ್ಲಿ ನಡೆದಿದ್ದರಿಂದ ಇದನ್ನ ಭೇದಿಸೋದಕ್ಕೆ ಬಿಜೆಪಿ ಸರ್ವ ಪ್ರಯತ್ನವನ್ನ ಮಾಡ್ತಾ ಇದೆ. ಮೊದಲ ಹಂತದಲ್ಲಿ 62% ಮತದಾನ ಆಗಿದೆ. ಎರಡನೇ ಹಂತದಲ್ಲೂ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿಗೆ ಇಲ್ಲಿ ಗೆಲ್ಲೋ ಆತ್ಮವಿಶ್ವಾಸ ಕೂಡ ಇದೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.